ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ವೀಡಿಯೋದಲ್ಲಿ ಡಿಫ್ರೆಂಟ್ ಆಗಿರೋ ಮನೆಗಳು ನೋಡ್ತಾ ಇದ್ದೀರಾ. ನಿಮ್ಗೆಲ್ರಿಗೂ ಅನ್ನಿಸ್ತಾ ಇರ್ಬೋದು ಎಲ್ಲೋ ಹೋಗಿದ್ದಾರೆ ಅಂತಂದೇಳ್ಬಿಟ್ಟು. ಹೌದು, ಪಾವಗಡ ಬಂದಿದ್ದೀವಿ ಇವತ್ತು. ಸೊ ಇಲ್ಲಿ ಏನು ಅಂತ ನಿಮಗೆ ಮುಂದೆ ಮುಂದೆ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಇಲ್ಲಿ ನೋಡಿ, ನನ್ನ ಫ್ರೆಂಡ್ಸ್ ಅವ್ರ ಮನೆ ಹತ್ರ ಬಂದಿರೋದು. ಫ್ರೆಂಡ್ ಅಂದರೆ ಚಿಕ್ಕಂದ್ಲಿಂದು ಫ್ರೆಂಡ್ ಏನಲ್ಲ ಬಿಡಿ. ನಾನು ಯೂಟ್ಯೂಬು ಇನ್ಸ್ಟಾಗ್ರಾಮು ನೋಡಿಬಿಟ್ಟು ಸೊ ಇದರಿಂದ ಫ್ರೆಂಡ್ ಆಗಿರೋ ಅಂಥವ್ರು. ಹಾಗಾಗಿ ಅವ್ರ ಮನೆಗೆ ಏನಕ್ಕಂದರೆ ಬಂದಿದ್ದು, ನಾನು ಬ್ಲೌಸ್ ವರ್ಕ್ಗೆ ಅಂತ ಕೊಟ್ಟಿದ್ದೆ ಮೊನ್ನೆ. ಒಂದಾಗಲೇ ವರ್ಕ್ ಮಾಡಿಸ್ಕೊಂಡು ತಗೊಂಡೋಗಿದ್ದೀನಿ. ಅದು ತುಂಬ ಇಷ್ಟ ಆಯಿತು ನನಗೆ, ಹಾಗಾಗಿ ಇನ್ನೊಂದು ಕೊಟ್ಟಿದ್ದೆ. ಆಗ ನಾನು ಸ್ವಲ್ಪ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೆ. ಅವಾಗೆಲ್ಲ ಕೇಳಿದರು, ಸೊ ನೀವೆಲ್ಲಿ ಬ್ಲೌಸ್ ವರ್ಕ್ ಮಾಡಿಸೋದು, ಎಲ್ಲಿ ಸ್ಟಿಚಿಂಗ್ ಮಾಡಿಸೋದು ಅಂತಂದೆಲ್ಲ ಕೇಳಿದ್ರಲ್ಲ, ಹಾಗಾಗಿ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ವೀಡಿಯೋನ ಶುರು ಮಾಡಿದೆ. ಇವತ್ತು ಪಾವಗಡ ಬಂದಿದ್ದೀವಿ ನೋಡ್ರಿ, ನಾನು ನಮ್ಮ ಮನೆಯವರು. ಇನ್ನೊಂದು ವಿಷಯನ ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ. ಸೊ ಎಷ್ಟೇ ನಾವು ಟ್ಯಾಲೆಂಟ್ ಇದ್ದರೂ ಹೆಣ್ಮಕ್ಳು, ಎಷ್ಟೇ ನಾವೆಲ್ಲದರಲ್ಲೂ ಫಸ್ಟು ಅಂದ್ರೂ ಮೇಯ್ನು ಗಂಡ ಅದೊಂದು ಸಪೋರ್ಟ್ ಇರಲೇಬೇಕು. ಇಲ್ಲ ತವ್ರ ಮನೆಯಲ್ಲಿ ತಂದೆ ತಾಯಿ ಸಪೋರ್ಟ್ ಇರಬೇಕು, ಮದುವೆ ಆದಮೇಲೆ ಗಂಡನ ಸಪೋರ್ಟ್ ಇರಬೇಕು. ಸೊ ಇಷ್ಟು ಜನ ಸಪೋರ್ಟ್ ಇಲ್ಲ ಅಂದರೆ ಹೆಣ್ಮಕ್ಳು ಏನು ಮಾಡಿದ್ರೂ ಮಾಡೋಕ್ಕೆ ಆಗಲ್ಲ. ಮೇಯ್ನ್ ಹೇಳ್ಬೇಕಂದ್ರೆ ಸೊ ಗಂಡ ಅದೊಂದು ಸಪೋರ್ಟ್ ಇರಲೇಬೇಕು. ನನಗೆ ಇಂಥ ಗಂಡ ಸಿಕ್ಕಿರೋದು ನಿಜವಾಗ್ಲೂ ಪುಣ್ಯ ಮಾಡ್ದಂಗೆ. ಯಾಕಂದರೆ ನಾನು ಎಲ್ಲಿಗೆ ಈ ಥರ ನನಗೊಂದು ವೀಡಿಯೋ ಬೇಕು, ನನಗೆ ಈ ಥರ ಒಂದು ಕೆಲಸ ಇದೆ ಅಂತ ಅಂದರೂ ಹಿಂದೆ ಕರ್ಕೊಂಡು ಬರ್ತಾರೆ. ಅದರಲ್ಲಿ ನಾನು ತುಂಬ ಅದೃಷ್ಟವಂತೆ ಅಂತ ಹೇಳ್ಕೊಬೋದು. ಯಾಕಂದರೆ ನಮ್ಮ ಹತ್ರ ಎಷ್ಟೇ ಟ್ಯಾಲೆಂಟ್ ಇದ್ದು ನಾವೇನೇ ಮಾಡ್ತೀವಿ ಅನ್ನೋದು ನಮ್ಮ ಹತ್ರ ಭರವಸೆ ಇದ್ರೂ ಮೇಯ್ನ್ ಇವರು ಒಪ್ಪಿಗೆ ಇಲ್ದಿದ್ದು ನಾವೇನು ಮಾಡೋಕ್ಕಾಗಲ್ವಲ್ಲ. ಹಾಗಾಗಿ ತುಂಬ ಜನ ಹೆಣ್ಮಕ್ಳಿಗೆ ನಾನೇ ಟ್ಯಾಲೆಂಟೆಡ್ ಅಂತ ಹೇಳ್ತಾ ಇಲ್ಲ, ನನಗಿಂತಲೂ ಟ್ಯಾಲೆಂಟೆಡ್ಡು, ನನಗಿಂತಲೂ ಚೆನ್ನಾಗಿ ಇಂಟೆಲಿಜೆಂಟ್ಸ್ ಇರೋರು ಅಂಥವ್ರೆಲ್ಲರೂ ಮನೆಯಲ್ಲಿ ಗಂಡನ ಸಪೋರ್ಟ್ ಇಲ್ಲದೆ, ಅತ್ತೆ ಮಾವ ಸಪೋರ್ಟ್ ಇಲ್ಲದೆ, ಯಾರೋ ಒಬ್ಬರು ಇದು ಮಾಡ್ಕೊಂಡು ವೇಸ್ಟಾಗೆ ಆರಾಮಾಗಿ ಸುಮ್ಮನೆ ಮನೆಯಲ್ಲೇ ಇರ್ತಾರೆ. ತುಂಬ ನೋವು ಪಡ್ತಾ ಇರ್ತಾರೆ. ಸೊ ಆ ವಿಷಯದಲ್ಲಿ ನಾನು ತುಂಬ ಲಕ್ಕಿ. ಯಾಕಂದರೆ ನಮ್ಮ ಮನೆಯವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನಾನು ಏನಾದರೂ ಹೊಸ್ದಾಗಿ ಈ ಥರ ಟ್ರೈ ಮಾಡ್ತೀನಿ ಅಂದರೆ ಓಕೆ ಮಾಡು, ನಾನಿದ್ದೀನಿ ಅಂತಂದು ಹೇಳ್ತಾರೆ. ಸೊ ಸ್ಟಾರ್ಟಿಂಗಲ್ಲಿ ನಾನು ತುಂಬ ಭಯ ಪಟ್ಕೊಂಡೆ ಈ ಫೀಲ್ಡಿಗೆ ಬಂದಿದ್ದು. ಆದ್ರೂ ನಮ್ಮ ಮನೆಯವರು ಸ್ವಲ್ಪ ಧೈರ್ಯ ಹೇಳ್ಕೊಡೋರು. ಇಲ್ಲ, ಚೆನ್ನಾಗಿ ಮಾಡ್ತೀಯ, ಮಾಡು, ಇನ್ನೂ ಸ್ವಲ್ಪ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯೆನ್ಸ್ ಆದರೆ ಇನ್ನೂ ಚೆನ್ನಾಗಿ ಮಾಡ್ತೀಯ, ಚೆನ್ನಾಗಿ ಕೊಡ್ತೀಯ ವೀಡಿಯೋಸ್ ಅಂತಂದೆಲ್ಲ ಹೇಳ್ಕೊಂಡು, ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಾನು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾನು ಒಬ್ಬಳು ಈ ಥರ ಹೋಗ್ಬಿಟ್ಟು ವೀಡಿಯೋಸ್ ಮಾಡ್ಕೊಂಡು ಬರೋದು ಅಂದರೆ ಆಗೋದೇ ಇಲ್ಲ. ಯಾರಾದರೂ ಒಬ್ರು ಇರಲೇಬೇಕು ಈ ಥರ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ. ಅದರಲ್ಲಿ ನಮ್ಮ ಹಸ್ಬೆಂಡೇ ಆಗಿರೋದ್ರಿಂದ ನನಗೆ ಈ ಥರ ವೀಡಿಯೋಸ್ ಎಲ್ಲ ಮಾಡಿಕೊಡೋದು, ಆ ವಿಷಯದಲ್ಲಿ ತುಂಬ ಖುಷಿ ನನಗೆ. ಸೊ ಈಗ ನೋಡಿ, ಇದು ವರ್ಕ್ ಬ್ಲೌಸ್ಗೆ ಅಂತ ಬಂದಿದ್ದೀನಲ್ಲ, ಇದು ಬ್ಲೌಸ್ ಎಲ್ಲ ತೋರಿಸ್ತಾಯಿದ್ರು. ನಾವು ಈ ಥರ ಎಲ್ಲ ಮಾಡಿದ್ದೀವಿ ಅಂತ ನೋಡಿ ಅಂತಂದು ಹೇಳ್ಬಿಟ್ಟು ತೋರಿಸ್ತಾಯಿದ್ರು. ಇವರ ಅಡ್ರೆಸ್ ಹೇಳೋದೇ ಮರೆತುಬಿಟ್ಟೆ. ಕೃತಿ ಆರಿ ವರ್ಕ್ಸ್ ಅಂತ ಹೇಳ್ಬಿಟ್ಟು ಪಾವಗಡದಲ್ಲಿ ನಾಗರಕಟ್ಟೆ ಇದೆಯಲ್ಲ, ಅಲ್ಲಿಂದ ಸ್ಟ್ರೈಟ್ ಈ ಕಡೆ ಲೆಫ್ಟ್ ರೋಡ್ ಬಂದುಬಿಟ್ರೆ ಅಲ್ಲೇ ಕೃತಿ ಆರಿ ವರ್ಕ್ಸ್ ಅಂತ ಹಾಕಿದ್ದಾರೆ ಬೋರ್ಡು. ಅಲ್ಲೇ ಕಾಣುತ್ತೆ ನಿಮಗೆ. ಇಲ್ಲ, ಅಲ್ಲಿ ಬಂದುಬಿಟ್ಟು ಫೋನ್ ಮಾಡಿದ್ರೂ ನಂಬರ್ ಎಲ್ಲ ಕೊಟ್ಟಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ನಂಬರ್ನೆಲ್ಲ ಮೆನ್ಷನ್ ಮಾಡಿರ್ತೀನಿ. ಅವ್ರಿಗೊಂದು ಸಾರಿ ಕಾಲ್ ಮಾಡಿದ್ರೆ ನಾಗರಕಟ್ಟೆ ಹತ್ರ ಬಂದುಬಿಟ್ಟು ಅವರೇ ಕರ್ಕೊಂಡು ಹೋಗ್ತಾರೆ. ಒಂದು 10 ಹೆಜ್ಜೆ ಇಟ್ಟರೆ ಅವ್ರ ಮನೆ ಸಿಗುತ್ತೆ ಅಷ್ಟೇ ನಾಗರಕಟ್ಟೆಯಿಂದ. ಈಗ ನೋಡಿ, ಇದು ಸ್ಟಿಚಿಂಗು ಇರುತ್ತೆ ಇವ್ರ ಕಡೆಯಿಂದ, ಬರೀ ವರ್ಕಲ್ಲ, ಸ್ಟಿಚಿಂಗು ಇರುತ್ತೆ. ಹಾಗಾಗಿ ಅದು ಸ್ಟಿಚ್ ಮಾಡಿರೋದೆಲ್ಲ ನನಗೆ ಸ್ವಲ್ಪ ಸ್ವಲ್ಪ ತೋರಿಸ್ತಾಯಿದ್ರು. ಅವರೆಲ್ಲ ರೆಡಿ ಮಾಡ್ಕೊತಾಯಿದ್ರು. ನಾನು ರಾತ್ರಿಯೇ ಹೇಳಿದ್ದೆ ಈ ಥರ ಬರ್ತಾಯಿದ್ದೀವಿ ಅಂತಂದು ಹೇಳ್ಬಿಟ್ಟು. ಆದ್ರೂ ಪಾಪ ಅವರು ಮನೆಯಲ್ಲಿ ಚಿಕ್ಕ ಮಕ್ಕಳು ಎಲ್ಲ ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ಅದೆಲ್ಲ ಮುಗಿಸಿ ಕೆಲಸ ಈಗ ರೆಡಿ ಮಾಡ್ತಾಯಿದ್ರು. ನಾವು ಸ್ವಲ್ಪ ಬಂದಿದ್ದು ಸ್ವಲ್ಪ ಬೇಗನೆ ಬಂದ್ವಲ್ಲ, ಹಂಗಾಗಿ ಸುಮ್ಮನೆ ಕೂತಿದ್ದೆ. ಅಷ್ಟರಲ್ಲಿ ಇದು ಸ್ಟಿಚ್ ಮಾಡಿರೋದು ಇವರು ಅವ್ರ ಅಮ್ಮ ಸ್ಟಿಚ್ ಮಾಡ್ತಾರೆ. ಇವ್ರ ಮನೆ ಕಡೆಯಿಂದನೇ ಸ್ಟಿಚಿಂಗ್ ಇರುತ್ತೆ. ಹಾಗಾಗಿ ಅವರು ಸ್ಟಿಚಿಂಗ್ ಮಾಡಿಸಿರೋ ಸ್ವಲ್ಪ ನೋಡಿ ಅಕ್ಕ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದರು. ನನಗಂತೂ ಈ ಫ್ರಾಕ್ ಅಂತೂ ತುಂಬ ಇಷ್ಟ ಆಯಿತು, ಲಾಂಗ್ ಫ್ರಾಕು. ಇದು ಹೆಂಗೆ ಅಂದರೆ, ನಾವು ಹಳೆ ಸ್ಯಾರಿ ನಮಗೆ ಯೂಸ್ ಇಲ್ಲ ಅಂತಂದು ಹೇಳ್ಬಿಟ್ಟು ಸೈಡ್ಗೆ ಇಟ್ಟಿರ್ತೀವಲ್ಲ, ಅಂಥ ಸ್ಯಾರಿಯಿಂದ ಈ ಥರ ರೀಯೂಸ್ ಮಾಡ್ಕೋಬೋದು. ಸ್ಯಾರಿ ಉಟ್ಟು ಬೇಜಾರಾಗಿರುತ್ತೆ, ಮತ್ತು ಹಳೆ ಮಾಡಲ್ ಅಂತ ತೆಗ್ದಾಕಿರ್ತೀವಿ. ಅದನ್ನು ಈ ಥರ ಡ್ರೆಸ್ಸಾಗಿ ಕನ್ವರ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದೊಂಥರ ಒಳ್ಳೆ ಲುಕ್ ಇರುತ್ತೆ. ಇದು ಸ್ಯಾರಿ ಅಲ್ಲ ಈಗ ನೋಡ್ತಾ ಇರೋದು, ಇದು ಪೀಸ್ ಆ ಥರ ತೊಗೊಬಿಟ್ಟು ಮೀಟ್ರ್ ಲೆಕ್ಕ ತೊಗೊಬಿಟ್ಟು ಈ ಥರ ಸ್ಟಿಚ್ ಮಾಡಿಸಿರೋದು. ಸೊ ಇದು ಅಷ್ಟೇ, ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಗ್ರೀನ್ಗೆ ಪಿಂಕು ತುಂಬ ಚೆನ್ನಾಗಿತ್ತು. ಅದೊಂಥರ ಆರೆಂಜ್ ರೆಡ್ ಥರ ಬರುತ್ತೆ. ಸ್ಟಾರ್ಟಿಂಗಲ್ಲಿ ನೋಡಿದ್ದು ಅದು ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಆ ಟಾಪು ಏನೋ ಹೇಳಿ ಹೊಲಿಸಿರೋ ಥರನೇ ಇತ್ತು, ಅಷ್ಟು ಚೆನ್ನಾಗಿತ್ತು. ಇನ್ನೊಂದು ಸಾರಿ ಎತ್ಕೊತಾ ಇದ್ದೀನಿ ನೋಡಿ. ನನಗೇನಂದರೆ ಸ್ವಲ್ಪ ಇಷ್ಟ ಆಗಿರೋ ಸಿಕ್ಬಿಟ್ರೆ ಅದನ್ನು 2-3 ಸಾರಿ ಆಗಲಿ ಇಟ್ಕೊಂಡು ನೋಡ್ತಾ ಇರೋದು. ಮನೆಯಲ್ಲೂ ಅಷ್ಟೇ, ನನಗೆ ಇಷ್ಟ ಆಗಿರೋ ಸ್ಯಾರಿ ಏನಾದರೂ ತೊಗೊಂಡ್ರೆ, ಇಲ್ಲ ಡ್ರೆಸ್ ಏನಾದರೂ ತೊಗೊಂಡ್ರೆ ಅದನ್ನು ನನಗೆ ಅದ್ರ ಮೇಲೆ ಆಸೆ ಹೋಗೋ ತನಕ ಇಟ್ಕೊಂಡು ನೋಡೋದು, ಹಾಕ್ಕೊಂಡು ನೋಡೋದು. ಈ ಥರ ಮನೇಲಿ ಕೆಲಸ ಇದ್ದಾಗ ಬರೀ ಇದಕ್ಕೆ ನಾನು ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಮನೆಯಲ್ಲಿ ಏನಾದರೂ ಕೆಲಸ ಇಲ್ಲ ಅಂದರೆ, ಎಲ್ಲ ಕೆಲಸ ಎಲ್ಲ ಮುಗಿದಿದ್ರೆ ನನ್ನ ಕೆಲಸ ಇನ್ನು ಇರೋದೇ ಈ
ಕಬೋರ್ಡ್ ಮುಂದೆ ಬೀರು ಮುಂದೆ ನಿಂತ್ಕೊಬಿಟ್ಟು ಯಾವ ಡ್ರೆಸ್ ನನಗೆ ಇಷ್ಟ ಆಗಿರ್ತೋ ಅದನ್ನು ಹಾಕ್ಕೊಂಡು ನೋಡೋದು, ಇಲ್ಲ ಅದನ್ನು ಮಡ್ಚೋದು, ಇಡೋದು, ಇಲ್ಲ ಇಟ್ಕೊಂಡು ನೋಡೋದು, ಈ ಥರ ಕೆಲಸಗಳು. ಸ್ಯಾರಿ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಒಂದು ಜ್ಯುವೆಲರಿ ಆಗಿರ್ಬೋದು. ನನಗೆ ಜ್ಯುವೆಲರಿ ಆಗಿರ್ಬೋದು ಮತ್ತು ಡ್ರೆಸ್ಸು, ಸ್ಯಾರಿ 3 ಅಂದರೆ ಸಖತ್ ಇಷ್ಟ. ಸೊ ನನ್ನ ಮನೆಯಲ್ಲಿ ಹೆಚ್ಚಿನದಾಗಿ ಕಾಲ ಕಳೆಯೋದು ಅದ್ರ ಜೊತೆನೇ. ನನ್ನ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಬರೀ ಅದರ ಜೊತೆನೇ ಇರ್ತೀನಿ. ಹಾಗಾಗಿ ಅದನ್ನು ನನಗೆ ಇಷ್ಟ ಆಯ್ತಲ್ಲ, ಹಾಗಾಗಿ ಇಟ್ಕೊಂಡು ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಂಗಾಗಿ ಅಷ್ಟರಲ್ಲಿ ಇದೆಲ್ಲ ಜೋಡಿಸಿದ್ರು. ಅದಕ್ಕೆ ಹೋಗ್ಬಿಟ್ಟು ನಾನು ಈ ಥರ ಜೋಡಿಸಿ ಅಂತಂದು ಹೇಳ್ಬಿಟ್ಟು ಅದೊಂದು ಸ್ವಲ್ಪ ಎಲ್ಲ ಮುಚ್ಚಿದ್ರು ಡಿಸೈನ್ಸ್ ಎಲ್ಲ, ವೀಡಿಯೋಗೆ ಸ್ವಲ್ಪ ಕಾಣೋ ಥರ ಇರಲಿ ಅಂತಂದು ಹೇಳ್ಬಿಟ್ಟು ಅಲ್ಲಿ ಹೋಗಿ ಜೋಡಿಸಿ ಬಂದೆ. ಈಗ ನೋಡಿರಿ ಕೃತಿ ಆರಿ ವರ್ಕ್ಸ್ ಅಂತ ಹೇಳ್ಬಿಟ್ಟು ಬೋರ್ಡ್ ನೋಡಿಸ್ದೆ. ಅಷ್ಟೇ. ಆ ಸ್ಟ್ರೈಟ್ ರೋಡಿಗೆ ಬಂದರೆ ಅಲ್ಲೇ ಅವರು ಯಾವುದು ನಾಗರಕಟ್ಟೆ ಹತ್ರ ಬಂದು ಕಾಲ್ ಮಾಡಿದ್ರು ಅವರೇ ಬಂದು ಪಿಕ್ ಮಾಡ್ಕೊತಾರೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಥರ ವರ್ಕ್ ಮಾಡಿಸ್ಬೇಕು ಪಾವಗಡದಲ್ಲಿ ಕಡಿಮೆ ಕಾಸ್ಟಲ್ಲಿ ಬೇಕು ಅಂದರೆ, ಇವ್ರಿಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 800ಇಂದ ಸ್ಟಾರ್ಟ್ ಆಗುತ್ತೆ ಬ್ಲೌಸ್ ವರ್ಕು. 10,000 15,000ವರೆಗೂ ವರ್ಕ್ ಮಾಡ್ತಾರಂತೆ. ಹಾಗೆ ಇದು ಸ್ಯಾರಿ ಕುಚ್ಚು ಬಂದುಬಿಟ್ಟು 150ಇಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ನೀವು ವೆರೈಟಿ ಇರುತ್ತೆ ನಿಜವಾಗ್ಲೂ. ಇವ್ರ ಹತ್ರ ಇರೋ ಡಿಸೈನ್ಸೇ ಅಲ್ಲದೆ ನಿಮ್ಮ ಹತ್ರ ಯಾವುದಾದ್ರೂ ಇದ್ದರೆ ಸ್ಪೆಷಲಾಗಿ ಅದನ್ನು ತೋರಿಸಿದ್ರು ಮಾಡಿಕೊಡ್ತಾರೆ. ಇಲ್ಲ ನೀವೇ ಯಾವುದಾದ್ರೂ ನಮಗೆ ಗೊತ್ತಾಗ್ತಾ ಇಲ್ಲ ಡಿಸೈನ್ಸ್ ಹೇಳೋದಕ್ಕೆ, ನೀವೇ ಯಾವುದಾದ್ರೂ ಇದಕ್ಕೆ ಸೆಟ್ ಆಗೋ ಥರ ಮಾಡಿಕೊಡಿ ಅಂದರೆ ಅದು ಆ ಥರನೂ ಮಾಡಿಕೊಡ್ತಾರೆ. ಸೊ ನೋಡಿ ಕುಚ್ಚೆಲ್ಲ ಹಾಕಿರೋದೆಲ್ಲ ನೀಟಾಗಿ ಈ ಕಡೆ ಜೋಡಿಸಿದ್ದಾರೆ. ತುಂಬ. ಮತ್ತು ಇದು ನೆಟ್ಟಲ್ಲಿ ಕುಚ್ಚು ಹಾಕ್ಕೊಡ್ತಾರೆ. ಇದು ಏನೋ ನೇಮ್ ಹೇಳಿದ್ರು, ಅದು ಮರೆತೋಗಿದ್ದೀನಿ, ಆಮೇಲೆ ತೋರಿಸ್ತೀನಿ ನಿಮಗೆ. ಆ ಥರ ಕುಚ್ಚು, ವೆರೈಟೀಸ್ ಆಫ್ ಕುಚ್ಚುಗಳೆಲ್ಲ ಇದ್ವು. ಇದು ನೋಡಿರಿ ಇದು ಮದುವೆಗೆಲ್ಲ ಫುಲ್ಲು ಸ್ವಲ್ಪ ಗ್ರ್ಯಾಂಡಾಗಿ ಬೇಕಂದರೆ ಆ ಥರ ಅದೆಲ್ಲ ತೋರಿಸ್ತಾ ಇದ್ದೀನಲ್ಲ, ಆ ಥರ ಮಾಡಿಕೊಡ್ತಾರೆ. ಸ್ಯಾರಿ ಮತ್ತು ಬ್ಲೌಸ್ ಮೇಲೆ ಡಿಪೆಂಡು, ನೀವು ಮಾಡಿಸೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಕಾಸ್ಟ್ ಎಲ್ಲನೂ. ನಮಗೆ ಗ್ರ್ಯಾಂಡಾಗಿ ಬೇಕು, ಕಡಿಮೆ ರೇಟಲ್ಲಿ ಬೇಕು ಅಂದರೆ ಯಾರಿಂದನೂ ಸಾಧ್ಯ ಇಲ್ಲ ಅದು. ಸೊ ನಾವು ವರ್ಕ್ ಯಾವ ಥರ ಹೇಳ್ತೀವೋ ಕಾಸ್ಟ್ ಆ ರೀತಿ ಇರುತ್ತೆ ಅಷ್ಟೇ. ಒಟ್ಟಿನಲ್ಲಿ ಎಲ್ಲದಕ್ಕಿಂತಲೂ ಸ್ವಲ್ಪ ಕಡಿಮೆನೇ ಮಾಡಿಕೊಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನನ್ನ ಕಡೆಯಿಂದ ಬಂದರೆ ಡಿಸ್ಕೌಂಟು ಇರುತ್ತೆ ಅಂತಂದು ಹೇಳಿದ್ದಾರೆ. ಮತ್ತು ಇದೆಲ್ಲ ಸ್ಟಿಚ್ಚಿಂಗ್ ಬ್ಲೌಸಸ್ ಇದು. ಅವರು ವರ್ಕ್ ಮಾಡಿಸಿ ಮತ್ತು ಅವರೇ ಸ್ಟಿಚ್ಚಿಂಗ್ ಮಾಡ್ತಾರಲ್ಲ, ಹಾಗಾಗಿ ಸ್ಟಿಚ್ಚಿಂಗ್ ಬ್ಲೌಸಸ್ಸು ಸ್ವಲ್ಪ ಇಟ್ಟಿದ್ರು ನನಗೆ ವೀಡಿಯೋಗೆ ಅಂತಂದೇಳ್ಬಿಟ್ಟು, ತೋರಿಸೋದಕ್ಕೆ ನಿಮಗೆ ಆಗುತ್ತೆ ಅಂತಂದೇಳ್ಬಿಟ್ಟು. ಬೋಟ್ ನೆಕ್ಕು, ಈ ಥರ ಬಟರ್ಫ್ಲೈ ಸ್ಲೀವ್ಸು, ಆ ಥರ ಪ್ರತಿಯೊಂದು ಡಿಫ್ರೆಂಟಾಗಿ. ಆಮೇಲೆ ಕೃಷ್ಣ ಮುಕುಂದ ಮುರಾರಿ ಅಂತ ಒಂದು ತೆಲುಗು ಸೀರಿಯಲ್ ಬರುತ್ತೆ, ಅದರಲ್ಲಿ ಆ ಥರ ಹಾಕಿರ್ತಾರೆ. ಸೊ ಹಂಗಾಗಿ ಅದನ್ನು ತೋರಿಸ್ದೆ ನಿಮಗೆ. ಯಾವ ಥರ ಡಿಸೈನ್ಸ್ ಬೇಕಾದ್ರೂ ಮಾಡಿಕೊಡ್ತಾರೆ. ಈಗ ನೋಡಿರಿ ನಾನು ತೋರಿಸ್ತೀನಿ ವೆಡ್ಡಿಂಗಲ್ಲಿ ಮುಹೂರ್ತಮ್ಮ ಟೈಮಲ್ಲೆಲ್ಲ ಹಾಕ್ಕೊಳ್ಳೋದಕ್ಕೆ, ರಿಸೆಪ್ಷನ್ಗೆ ಹಾಕ್ಕೊಳ್ಳೋದಕ್ಕೆ ಎಲ್ಲದಕ್ಕೂ. ಇನ್ನೊಂದು ತೋರಿಸ್ತೀನಿ, ಒಂದು ರೆಡ್ ಥರ ಇದೆ, ಅದು ರಿಸೆಪ್ಷನ್ಗೆ ಮಾಡಿದ್ರಂತೆ ವರ್ಕ್. ಇದು ಅವರು ಸಿಸ್ಟರ್ಗೆ. ಹಾಗಾಗಿ ಅದು ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು, ಗ್ರ್ಯಾಂಡಾಗೆ. ಇದು ಅಷ್ಟೇ. ಟ್ಯಾಜಲ್ಸ್ ಅಂತೂ ತುಂಬ ಇಷ್ಟ ಆಯಿತು. ಈಗ ತೋರಿಸ್ತಾ ಇದ್ದೀನಿ ನೋಡಿರಿ, ಇದನ್ನು ರಿಸೆಪ್ಷನ್ಗೆ ಹೆವಿ ವರ್ಕ್ ಇದು. ಇದನ್ನು ಹಾಕ್ಕೊಂಡ್ರೆ ನಿಜವಾಗ್ಲೂ ಅದೊಂಥರ ಲುಕ್, ಗ್ರ್ಯಾಂಡ್ ಲುಕ್ ಬರುತ್ತೆ. ಒಂದು ಜ್ಯುವೆಲರಿ ಕಡಿಮೆ ಆದರೂ ಪರವಾಗಿಲ್ಲ. ಸೊ ಈ ಥರ ಬ್ಲೌಸ್ ಸ್ಟಿಚ್ ಮಾಡಿ ವರ್ಕ್ ಮಾಡಿ ಹಾಕ್ಸ್ಕೊಂಡ್ರೆ ತುಂಬ ಲುಕ್ ಕೊಡುತ್ತೆ ಹೆಣ್ಮಕ್ಳಿಗೆ. ತುಂಬ ಜನ ಹೆಣ್ಮಕ್ಳಿಗೆ ಎಲ್ರಿಗೂ ಗೊತ್ತೇ ಇರೋ ವಿಷಯನೇ, ನಾನೇನು ಸ್ಪೆಷಲಾಗಿ ಹೇಳ್ತಾ ಇಲ್ಲ. ಯಾವ ಥರ ಲುಕ್ ಕೊಡುತ್ತೆ ಏನು ಅನ್ನೋದು ವರ್ಕ್ ಮಾಡಿಸೋದ್ರ ಮೇಲೆ ಡಿಪೆಂಡ್ ಇರುತ್ತೆ, ಮತ್ತು ಬ್ಲೌಸ್ ಸ್ಟಿಚಿಂಗ್ ಮಾಡಿಸೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೋಡಿ ಈ ಥರ ಇದು ಪ್ಲೈನು ಪೀಸ್ ತೊಗೊಬಿಟ್ಟು ಸ್ಯಾರಿ ಮ್ಯಾಚಿಂಗ್ ಈ ಥರ ಮಾಡಿರೋದು ವರ್ಕು. ನಾನು ಒಂದು ಈ ಥರ ಮಾಡಿ ಅಂತಂದೇಳ್ಬಿಟ್ಟು ನಂದು ರೇಷ್ಮೆ ಸೀರೆದು ಕೊಟ್ಟಿದ್ದೀನಿ. ಹಾಗೆಲ್ಲ ಹಾಳು ಮಾಡಿಟ್ಟಿದ್ರು ನಂದು ರೇಷ್ಮೆ ಸೀರೆ ಬ್ಲೌಸು. ಹಾಗಾಗಿ ಆ ಥರ ಪೀಸ್ ಸಪ್ರೇಟಾಗಿ ತಗೊಂಡು ಆ ಥರ ವರ್ಕ್ ಮಾಡಿಕೊಡಿ ಅಂತಂದು ಅದೊಂದು ಸೆಲೆಕ್ಟ್ ಮಾಡಿದ್ದೀನಿ ನಾನು. ನೋಡಿ ಈ ಥರ ಫುಲ್ ಗ್ರ್ಯಾಂಡಾಗಿತ್ತು. ಮತ್ತು ಟಾಪ್ಸ್ ಇದು ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ, ಫ್ರಾಕ್ಸು. ನನಗಂತೂ ತುಂಬ ಇಷ್ಟ ಆಯಿತು. ಸ್ಟಿಚಿಂಗು ಅಷ್ಟೇ, ವರ್ಕು ಅಷ್ಟೇ, ತುಂಬ ಚೆನ್ನಾಗಿದೆ. ಸೊ ನಾನು ಇವ್ರನ್ನ ಡೈರೆಕ್ಟಾಗೂ ಕೇಳ್ತೀನಿ ವೀಡಿಯೋದಲ್ಲಿ, ಅದೊಂದು ಸ್ವಲ್ಪ ವೀಡಿಯೋ ನೋಡಿ ನಾನು ಯಾವ ಥರ ಕೇಳ್ತೀನಿ, ಅವರು ಎಕ್ಸ್ಪ್ಲೇನ್ ಮಾಡೋದು ನಿಮಗೂ ಅರ್ಥ ಆಗುತ್ತಲ್ಲ ಡೈರೆಕ್ಟಾಗಿ ಮಾತಾಡಿದ್ರೆ. ಹಾಗಾಗಿ ಅದನ್ನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು. ಎಲ್ಲ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಬ್ಲೌಸು ಇದು ಸಿಂಪಲ್ ಬ್ಲೌಸ್ ಬರುತ್ತೆ. ನಮ್ಮಲ್ಲೆಲ್ಲ ರೀಸನಬಲ್ ಆಗಿ ಮಾಡ್ತೀವಿ ಬ್ಲೌಸಸ್. ಹೌದಾ? ಹಾಂ, ಓಕೆನಾ? ಹಾಯ್ ಪ್ರಿಯಾ ಅವರೇ. ಹಾಯ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ. ನೀವು? ಹಾಂ, ಚೆನ್ನಾಗಿದೆ. ನಿಮ್ಮ ಹತ್ರ ಸ್ಟಾರ್ಟಿಂಗ್ ವರ್ಕ್ ಬ್ಲೌಸು ಯಾವ ರೇಂಜಿಂದ ಸ್ಟಾರ್ಟ್ ಆಗುತ್ತೆ? 800ಇಂದನೂ ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ಬೇಕಂದ್ರೆ 10,000 15,000ವರೆಗೂ ಹಾಕ್ತೀವಿ ಬ್ಲೌಸಸ್. ಸ್ಯಾರಿ ಕುಚ್ ಬಂದ್ಬಿಟ್ಟು 150ಇಂದನೂ ಸ್ಟಾರ್ಟ್. ಎಲ್ಲರಿಗಿಂತ ರೀಸನಬಲ್ ಆಗಿ ಹಾಕ್ಕೊಡೋಣ. ನಿಮ್ಮ ಕಡೆಯಿಂದ ಬಂದು ಎಕ್ಸ್ಟ್ರಾ ಡಿಸ್ಕೌಂಟ್. ಹೌದಾ? ಇರಲಿ, ನಾನು ಒಂದು ಕೊಟ್ಟಿದ್ದೀನಿ ವರ್ಕಿ ಅಂತ ಹೇಳ್ಬಿಟ್ಟು. ಈಗ ಕಲೆಕ್ಷನ್ಗೆ ಅಂತ ಬಂದಿರೋದು, ಇವತ್ತು ರಿಸೀವ್ ಮಾಡಿ. ಪ್ರೈಸ್ ಎಷ್ಟು? ಪರ್ ಬ್ಲೌಸ್ 800ಇಂದ ಸ್ಟಾರ್ಟ್ ಆಗುತ್ತೆ. 800ಇಂದ ನಿಮ್ಮ ಕೈಯಲ್ಲಿದೆ ಅಲ್ವಾ, ಅದೇ ಸ್ಟಾರ್ಟಿಂಗ್. ಇದರಲ್ಲಿ ತುಂಬಾ ಪ್ಯಾಟರ್ನ್ಸ್, ಡಿಸೈನ್ಸ್, ಡಿಫ್ರೆಂಟ್ ಆದಂತ ಡಿಸೈನ್ಸ್ ಇರುತ್ತೆ. ಹೌದಾ? ಹೌದು. ಸೊ ಇದು 800 ಅಂತೆ ನೋಡಿ, ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಅದೇ ಥರನೇ ಇದೆ. ಸೊ ನಾನು ಆಲ್ರೆಡಿ ಇಲ್ಲಿ ಒಂದು ಮಾಡಿಸೀನಿ, ನಿಮಗೆ ಹೇಳಿದ್ದೆ ವಿಡಿಯೋದಲ್ಲಿ. ಸೊ ಅದನ್ನು ನೋಡಿಬಿಟ್ಟೆ ಮತ್ತೆ ನಾನು ಇನ್ನೊಂದು ಬ್ಲೌಸ್ ಕೊಟ್ಟಿರೋದು ಇಲ್ಲಿ.
ನೋಡಿ ಹ್ಯಾಂಡ್ ವರ್ಕ್ ಎಲ್ಲ ಹ್ಯಾಂಡ್ ವರ್ಕ್ ಎಲ್ಲ. ಹೌದು ಅಕ್ಕ, ಎಲ್ಲ ಕಂಪ್ಲೀಟ್ ಆಗಿ ಹ್ಯಾಂಡ್ ವರ್ಕ್. ತುಂಬ ಚೆನ್ನಾಗಿದೆ, ಫಿನಿಶಿಂಗ್ ತುಂಬ ಚೆನ್ನಾಗಿದೆ ನೋಡಿ. ಸೊ ಹೆಣ್ಮಕ್ಳಿಗೆ ಹೆಂಗೆ ಅಂದ್ರೆ ಸಿಂಪಲ್ ಆಗಿ ವೇರ್ ಮಾಡೋದಕ್ಕಿಂತಲೂ ಸ್ವಲ್ಪ ಗ್ರ್ಯಾಂಡ್ ಆಗಿ ಸ್ಯಾರಿ ಹೌದು ಫಂಕ್ಷನ್ಸ್ಗೆ ಸ್ವಲ್ಪ ಈ ತರ ಒಂದು ಡಿಫ್ರೆಂಟ್ ಲುಕ್ ಕೊಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳು ತುಂಬಾ ಇಷ್ಟ ಪಡ್ತಾರೆ ವರ್ಕ್ ಇದೆಲ್ಲ. ನನಗೂ ತುಂಬಾ ಇಷ್ಟ. ಅದಕ್ಕೆ ಇದು ಅದು ಬಂದ್ಬಿಟ್ಟು ಬ್ರೈಡಲ್ ರಿಸೆಪ್ಷನ್ಗೆ ಹಾಕಿರೋದು. ಇನ್ನು ಕಸ್ಟಮರ್ ಬಂದಿಲ್ಲ, ಹಂಗಾಗಿ ಇಲ್ಲ ಇದೆ ಅವೈಲೇಬಲ್ ಆಗಿದೆ. ಹೌದಾ? ನೋಡಿ ಇದು ಬ್ರೈಡಲ್ಗೆ ಅಂತ ತುಂಬಾ ಹೆವಿ ಆಗಿದೆ, ರಿಸೆಪ್ಷನ್ ಇಂದ ಹಾಕಿರೋದು. ಹೌದೌದು. ಈಗ ಮದ್ವೆ ಎಣ್ಣೆ ವೇರ್ ಮಾಡೋ ಆಗಿಲ್ಲ, ಬೇಕಾದ್ರೆ ಅಕ್ಕಪಕ್ಕ ಇರೋರ್ನ ನೋಡಿ. ಸೊ ಅವ್ರಿಗಿಂತಲೂ ಗ್ರ್ಯಾಂಡ್ ಆಗಿ ಹೇಳ್ತಾರೆ. ಮದುವೆ ಅಂದ ತಕ್ಷಣ ಇವಾಗ ಮగ్గಂ ಅಂತಾರೆ. ಹೌದೌದು, ಮದ್ವೆ ಹೆಣ್ಣಿಗಿಂತಲೂ ಪಕ್ಕದಲ್ಲಿರೋರೆ ಫುಲ್ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇರ್ತಾರೆ. ಪರವಾಗಿಲ್ಲ, ಈ ತರ ವೇರ್ ಮಾಡಿದ್ರೆ ಒಂದು ಒಳ್ಳೆ ಲುಕ್, ಒಂದು ಒಳ್ಳೆ ಡಿಫ್ರೆಂಟ್ ಲುಕ್ ಬರುತ್ತೆ. ಸೊ ಅದಕ್ಕೋಸ್ಕರ ಆದ್ರೂ ಈ ತರ ವರ್ಕ್ ಮಾಡಿಸ್ಬೇಕು ಹೆಣ್ಮಕ್ಳು. ಸ್ಯಾರಿ ತಗೊಳೋದಂದ್ರೆ ವರ್ಕಿಂಗ್ ಒಂದಿರುತ್ತೆ. ಸೊ ಹಂಗೆ ತುಂಬಾ ಚೆನ್ನಾಗಿದೆ ನೋಡಿ ವರ್ಕ್. ಸೊ ನಾನು ಕೊಟ್ಟಿದ್ದೀವಿ ಅಂತ ಹೇಳಿದ್ನಲ್ಲ ಸ್ಯಾರಿ, ಇದು ನೋಡಿ ಕುಚ್ಚಿ ಯಾವ ತರ ಹಾಕಿದ್ದಾರೆ. ಸೊ ನಾನು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು, ಎಲಿಗೆಂಟ್ ಆಗಿ ಕಾಣ್ತಾ ಇದೆ. ನಂದ ಲಕ್ಷ್ಮಿ ಕಾಸು ಇಟ್ಬಿಟ್ಟು ಈ ತರ ಡಿಸೈನ್ ಮಾಡಿರೋದು ನೋಡಿ, ಹತ್ತರಿಂದ ತೋರಿಸಿ. ಈಗ ಸಿಂಪಲ್ ಆಗಿ ಇದು ಕುಚ್ಚೆ ಇಲ್ಲ ಅಂದ್ರೆ ನೋಡಿ ಈ ತರ ಕಾಣಿಸುತ್ತೆ ಸೆರಗು. ಹೌದು. ಸೊ ಈ ಕುಚ್ಚಿರೋದಕ್ಕೆ ಒಂದು ಒಳ್ಳೆ ಲುಕ್. ಅದು ಜುಮ್ಕಾಸ್ ಡಿಸೈನ್. ಹೌದೌದು, ತುಂಬಾ ಚೆನ್ನಾಗಿದೆ. ಈ ತರ ಮಾಡ್ತೀನಿ, ಇದನ್ನ ವೇರ್ ಮಾಡಿ ತೋರಿಸ್ತೀನಿ ನಿಮ್ಗೆ ಆಮೇಲೆ ಇದು ನಂದು, ಇದು ಕಸ್ಟಮರ್ದು. ಈ ತರ ನೆಟ್ಟಲ್ ಸಮೇತ ಹಾಕ್ತೀವಿ. ಹೌದಾ? ಫೋಟೋಸ್ ಅಲ್ಲಿ ನೀವು ಹೆಂಗಿರುತ್ತೋ ಸೇಮ್ ಅದೇ ತರ ಮಾಡ್ಕೊಡ್ತೀವಿ. ನಿಮ್ಗೆ ಯಾವ ತರ ಇದೆ ಅಂತಂದಲ್ಲ, ನಿಮ್ಗೆ ಯಾವ ತರ ಡಿಸೈನ್ ಬೇಕು ಅಂತ ಟ್ರೆಂಡಿಂಗ್ ಯಾವ್ದಿದೆಯೋ ನಿಮ್ಗೆ ಸಿಕ್ಕಿದ್ರೆ ಸಾಕು ಹಾಕ್ಬೋದು. ಹೌದಾ? ನೀವೊಂದು ಫೋಟೋ ಸೆಂಡ್ ಮಾಡಿದ್ರೆ ಸಾಕು ಅವರಿಗೆ, ಅದೇ ತರ ಆನ್ಲೈನ್ ಆರ್ಡರ್ಸ್ ತಗೊಂತೀವಿ. ನೋಡಿ ಇದು ನೆಟ್ಟಲ್ಲಿ ಹಾಕಿರೋದು ತುಂಬಾ ಚೆನ್ನಾಗಿದೆ. ಹೌದಾ? ಇದು ನೋಡಿ, ಇದು ಡಿಫ್ರೆಂಟ್ ಆಗಿ ನಾನು ಫಸ್ಟ್ ಟೈಮ್ ಇದು ಕೇಳ್ತಾ ಇರೋದು ಹೆಸರೇನೆ. ಹೌದಾ? ತುಂಬಾ ಚೆನ್ನಾಗಿದೆ. ಇನ್ನೊಂದು ವಿಷಯ, ಇವರು ಪಾವಡದಲ್ಲಿ ಹೆಣ್ಮಕ್ಳು, ಇವರು ಫಸ್ಟ್ ಯಾರು ಹೆಣ್ಮಕ್ಳು ಆಗ್ತಾ ಇಲ್ವಂತೆ ಈ ತರ ವರ್ಕ್. ಸೊ ಇವರೇನೆ ಮೂವರು ಪಾವಡದಲ್ಲೇ ಫಸ್ಟ್ ಹೆಣ್ಮಕ್ಳು ಅಂತಂದು ಹೇಳ್ಬೋದು ಇದು ವರ್ಕ್ ಮಾಡ್ತಾ ಇರೋದು. ಸೊ ತುಂಬಾ ಖುಷಿ ಅನ್ಸುತ್ತೆ, ಹೆಣ್ಮಕ್ಳು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದಕ್ಕೆ ಇದೊಂದು ರೀಸನ್, ಕಾರಣ. ಇದೊಂದು ಎಕ್ಸಾಂಪಲ್ ಅಂತಂದೇ ಹೇಳ್ಬೋದು. ಇದು ನಿಮಗೆ ಲಕ್ಷ್ಮಿ ಕಾಸಲ್ಲೇ ಹ್ಯಾಕ್ ಕೊಟ್ಟಿದ್ದೀನಲ್ವಾ, ಅದರಲ್ಲೇ ಇದು ಬ್ರೈಡಲ್ ಜಾಸ್ತಿ ಬರುತ್ತೆ. ಚೆನ್ನಾಗಿದೆ. ಸೊ ಏನಂದ್ರೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ವರ್ಕಿಂಗ್ ಅದೆಲ್ಲ, ಅವ್ರು ಹೇಳ್ತಾವ್ರೆ, ಅವ್ರ ಪ್ರಕಾರ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಸೊ ಬ್ರೈಡಲ್ ಅಂತೆ ನೋಡಿ, ಇದು ಸ್ಟೆಪ್ ಬೇರೆ ಬಂದಿದೆ, ಇದು ಎಕ್ಸ್ಟ್ರಾ ಇದು ಅಲ್ವಾ? ಡಬಲ್ ಸ್ಟೆಪ್. ಪ್ರೈಸ್ ಇಟ್ಟಷ್ಟು ವರ್ಕ್ ಫಿನಿಶಿಂಗ್ ಚೆನ್ನಾಗಿದೆ. ಡಿಸೈನ್ಸ್ ಸ್ವಲ್ಪ ಹೆವಿ ಆಗಿ ಬೇಕಂದ್ರೆ ಪ್ರೈಸ್ ಸ್ವಲ್ಪ ಜಾಸ್ತಿ. ಹೌದು. ಕ್ರಾಪ್ ಟಾಪ್ ಅಂತಾರೆ ಇದನ್ನ. ಕ್ರಾಪ್ ಟಾಪ್ ಮೇಲೆ ನಾವು ಈಗ ಕ್ರಾಪ್ ಟಾಪ್ ಹಾಕ್ತೀವಲ್ಲ, ಅದಕ್ಕೆ ವರ್ಕ್ ಈ ತರ ಸ್ಲೈಡ್ ಬಂದ್ಬಿಟ್ಟು ನೆಟ್ಟಲ್ಲಿ ಹಾಕ್ತಿರೋದಲ್ಲ. ಹೌದು, ಎಕ್ಸ್ಟ್ರಾ ಕ್ಲಾತ್ ತಗೊಂಡ್ಬಿಟ್ಟು ಹಾಕ್ಸಿರೋದು ಈ ತರ ಬ್ಯಾಕ್. ನೋಡಿ ಈಗ ಕಾಣಿಸ್ತಾ ಇದೆ. ಬೇಕಾದ್ರೆ ಫ್ರಾಕ್ಸ್ಗೂ ವರ್ಕ್ ಹಾಕ್ಸ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡು ಸ್ಟಿಚಿಂಗ್ ಕೂಡ ಅವೈಲೇಬಲ್ ಇದೆ. ಹೌದಾ? ಇನ್ನೊಂದು ವರ್ಕ್ ಮತ್ತೆ ಸ್ಟಿಚಿಂಗು ಇವ್ರ ಹತ್ರನೇ ಅವೈಲೇಬಲ್ ಇದೆ. ನನ್ನ ವರ್ಕ್ ಮಾಡಿಸ್ಬಿಟ್ಟು ಸ್ಟಿಚಿಂಗ್ ಬೇರೆ ಕಡೆ ಹೋಗ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸೊ ಎರಡು ಕೊಟ್ಬಿಟ್ರೆ ಇಲ್ಲೇ ರೆಡಿ ಆಗಿಬಿಟ್ಟು ಕೊಟ್ಬಿಡ್ತಾರೆ, ರೆಡಿ ಮಾಡಿ ಬ್ಲೌಸ್ ಎಲ್ಲನ. ಸೊ ಇದು ಸಿಂಪಲ್ ಬ್ಲೌಸ್, ನಾರ್ಮಲ್. ಇದು ವರ್ಕ್ ಅಲ್ಲ, ಓನ್ಲಿ ಸ್ಟಿಚಿಂಗ್ ಅಂತ ತೋರಿಸ್ತಾ ಇರೋದು, ಯಾಕಂದ್ರೆ ಸ್ಟಿಚಿಂಗ್ ಅವೈಲೇಬಲ್ ಇದೆ ಅಂತ ಹೇಳದ್ನಲ್ಲ. ಸೊ ಅದು ನೋಡಿ ಈ ತರ ನೆಟ್ ಇದೆ, ಈಗೆಲ್ಲ ಆಲ್ಮೋಸ್ಟ್ ಟ್ರೆಂಡಿಂಗ್ ಅಲ್ಲಿ ಇದೆ. ಇದು ನನ್ನ ಹತ್ರ ಇನ್ನೂ ಒಂದೂ ಇಲ್ಲ. ಹೌದೌದು, ನೆಟ್ ಪ್ಯಾಚ್ ಸ್ಟಿಚಿಂಗ್. ಸೊ ತುಂಬಾ ಚೆನ್ನಾಗಿದೆ, ವಿ ಶೇಪ್ ಅಲ್ಲಿ. ಇದು ಅದೇ ಯಾವ್ದು ಸೀರಿಯಲ್, ಕೃಷ್ಣ ಮುಕುಂದ ಮುರಾರಿ ಬ್ಲೌಸ್ ಇದು. ಹೌದೌದು, ಅದ್ ನೋಡ್ಬಿಟ್ಟು ತುಂಬಾ ಇನ್ಸ್ಪೈರ್ ಆಗಿ ಬ್ಲೌಸ್ಗಳು ಮಾಡ್ಕೊಟ್ಟಿದೀವಿ. ಈ ತರ ನೋಡಿ ತುಂಬಾ ಚೆನ್ನಾಗಿದೆ, ಈ ತರ ನಾನು ಮಾಡಿಸ್ಬೇಕು, ಚೆನ್ನಾಗಿದೆ. ಇದು ಪ್ಲೈನ್ ಗೋಲ್ಡ್ ಸ್ಯಾರಿ. ಇದಕ್ಕೆ ಕಸ್ಟಮರ್ ರಿಕ್ವೆಸ್ಟ್ ಏನಂದ್ರೆ ಕಪ್ಸ್ ಹಾಕಿ ನಮಗೆ ಸ್ಟಿಚ್ ಮಾಡ್ಕೊಡಿ ಅಂತ. ಹಾಗಾಗಿ ಈ ತರ ಕಪ್ಸ್ ಎಲ್ಲ ಕಪ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ. ಹೌದು, ಅವ್ರದ್ದು ಶ್ರೀಮಂತದ್ದು. ಹೌದಾ? ಅವರು ಸಿಂಪಲ್ ಆಗಿ ಮನೇಲಿ ಮಾಡ್ಕೊಂತ ಇದ್ದಾರೆ. ಈ ತರ ಚೆನ್ನಾಗಿದೆ. ಮಾಮೂಲು ಇದು ಲೇಸ್ ನೀವು ಹಾಕಿರೋದಾ? ಅದು ಸ್ಯಾರಿ ಬಂದಿರೋದು, ನಾವು ಇದು ಮಾಡಿರೋದು ಅಷ್ಟೇ. ಇದು ಬ್ಯಾಕ್ ಸಿಂಪಲ್ ಆಗಿ ಕೇಳಿದ್ರೆ ಸಿಂಪಲ್ ಆಗಿ ಚೆನ್ನಾಗಿದೆ.
ಫಿನಿಶಿಂಗ್ ಚೆನ್ನಾಗಿದೆ ಸ್ಟಿಚಿಂಗ್. ಎಲ್ಲಿದೆ ಬೋಟ್ ನೆಕ್ ಇಟ್ಬಿಟ್ಟು ಸಿಂಪಲ್ ಆಗಿ ಬ್ಯಾಕ್ ಹುಕ್ಸ್. ಇದು ಬ್ಯಾಕ್ ಹುಕ್ಸ್ ಬರುತ್ತೆ. ಸ್ಲೀವ್ ಚೆನ್ನಾಗಿ, ಸ್ಲೀವು ಈ ತರ ಬರುತ್ತೆ. ಇದು ರೆಡಿ ಈ ತರ ಡಿಫ್ರೆಂಟ್ ಫ್ಯಾನ್ಸಿ ಸ್ಯಾರಿ ಇದು. ಫ್ರಿಲ್. ಹೌದು, ಇವಾಗ ಟ್ರೆಂಡಿಂಗ್ ಸ್ಯಾರಿ ಇದು ಹೇಳ್ಬೇಕಂದ್ರೆ. ನಂದೊಂದು ಮೊನ್ನೆ ಹಾಕಿದ್ನಲ್ಲ ಪಿಂಕ್, ಅದೇ ಸೇಮ್ ಅದೇ ತರ ಇದೆ. ಹೌದು, ಟ್ರೆಂಡಿಂಗ್ ಸ್ಯಾರಿ ಚೆನ್ನಾಗಿದೆ. ಇದು. ಈ ತರ ಸ್ಯಾರೀಸ್ ಬರುತ್ತಲ್ವಾ, ಹಿಂದೆ ಹಳಿನ ಕಾಲಿನ ಸ್ಯಾರಿ ಏನ್ ಮಾಡೋದು ಅಂತಾರಲ್ವಾ, ಹೌದು. ಅಂತವ್ರಿಗೆ ರೀಯೂಸ್ ಮಾಡಕ್ಕೋಸ್ಕರ ಈ ಈ ತರ ತರ ಫ್ರಾಕ್ಸ್. ಫ್ರಾಕ್ಸ್ ಮಾಡೋದು. ಮಾಮ್ ಡಾಟರ್ ಕಾಂಬೋ ಸಮೇತ ಮಾಡ್ತೀವಿ. ಹೌದಾ? ಹೌದು, ತುಂಬಾ ಚೆನ್ನಾಗಿದೆ. ಈ ತರ ಸ್ಲೀವ್ ಎಲ್ಲ ಈ ತರ ಪ್ರಿಲ್ಸ್ ಇಟ್ಬಿಟ್ಟು ಮಾಡಿರೋದು. ಇದು ಸಪ್ರೇಟ್ ಮೆಟೀರಿಯಲ್ ತಗೊಂಡು ಮಾಡಿರೋದು ಫ್ರಾಕ್. ಅದೇ, ರೆಡಿಗಿಂತ ಯಾವ್ದು ಇದು ಕಮ್ಮಿ ಇಲ್ಲ. ಹೌದು, ಚೆನ್ನಾಗಿದೆ. ಎಲ್ಲೂ ಗೊತ್ತು ಆಗಲ್ಲ, ಇದು ರೆಡಿದೆ ಅನ್ಸುತ್ತೆ ನೋಡೋದು ಈಗ. ಕಾಂಬಿನೇಷನ್ ಚೆನ್ನಾಗಿದೆ, ಹೌದು. ಗ್ರೀನ್ ಪಿಂಕ್. ಈ ತರ ಸ್ಟಿಚ್ ಮಾಡೋದಕ್ಕೆ ಕಾಸ್ಟ್ ಎಷ್ಟಾಗುತ್ತೆ? ಕಾಸ್ಟ್ ರೀಸನಬಲ್ ಆಗಿ, ಎಲ್ಲದಕ್ಕಿಂತ ತುಂಬಾ ರೀಸನಬಲ್ ಆಗಿ ಮಾಡ್ಕೊಡೋಣ. ನಿಮ್ ಕಡೆಯಿಂದ ಬಂದ್ರೆ ಹೌದಾ? ಡಿಸ್ಕೌಂಟ್ ಮಾಡ್ಕೊಡೋಣ. ಹೌದು, ನನ್ನ ಕಡೆಯಿಂದ ಬಂದ್ರೆ ನಮ್ಮ ಪಾವಗಡ ಸೈಡ್ ಅವ್ರಿಗೆ ಡಿಸ್ಕೌಂಟು ಇರುತ್ತೆ. ಏನಿಲ್ಲ, ಬಂದು ಮಂಜು ಪದ್ಮ ಲೈಫ್ ಸ್ಟೈಲ್ ಅವ್ರ ವಿಡಿಯೋ ನೋಡ್ಬಿಟ್ಟು ಬಂದಿದ್ದು ನಾವು ಅಂತ ಹೇಳಿ ಅಷ್ಟೇ. ಸಾಕು, ಅಷ್ಟು ಹೇಳಿದ್ರು ಸಾಕು. ಹಂಗೆ ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಮಾಡ್ಕೊಂತಾರೆ. ನೋಡಿದ್ರಲ್ಲ, ಅಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಂಡು ನಾವು ಬಂದಿದ್ದಾಯಿತು. ಇಲ್ಲಿ ಇನ್ನೊಂದು ಹುಡುಗಿ ಮನೆ, ಮಮತಾ ಅವ್ರ ಮನೆಗೆ ಬಂದಿದ್ದೀವಿ. ಇವರು 3 ಜನ ಸೇರಿಬಿಟ್ಟು ಈ ಥರ ಲೇಡೀಸು ವರ್ಕ್ ಮಾಡೋದು, ಹುಡುಗಿರು ಎಲ್ರೂ. ಹಾಗಾಗಿ ಇವ್ರ ಮನೆ ಹತ್ರ ಬಂದು ಇಲ್ಲಿ ನಂದು ವರ್ಕ್ ಕೊಟ್ಟಿದ್ನಲ್ಲ ಬ್ಲೌಸ್, ಅದು ರೆಡಿಯಾಗಿರೋದು ಇಲ್ಲೇ ಇತ್ತು. ಯಾಕಂದರೆ ಇವ್ರ ಅಮ್ಮನೇ ಸ್ಟಿಚ್ ಮಾಡೋದು ಬ್ಲೌಸು. ಹಾಗಾಗಿ ಇಲ್ಲಿಂದ ಸ್ವಲ್ಪ ಫೋಟೋಶೂಟ್ ಹಂಗೆ ಮಾಡ್ಸೋಣಕ್ಕ, ಸ್ಯಾರಿನೂ ಬ್ಲೌಸ್ ಇಲ್ಲೇ ಹಾಕ್ಕೊಳ್ಳಿ ನಮ್ಮ ಹತ್ರನೇ ಅಂತಂದು ಹೇಳಿದ್ರು ಪಾಪ. ಹಾಗಾಗಿ ನಾವು ವರ್ಕ್ ಮಾಡಿದಾರಲ್ಲ ಪಾಪ ಗೊತ್ತಾಗಲಿ ಜನಕ್ಕೆ ಅಂತಂದು ಹೇಳ್ಬಿಟ್ಟು ಇವರು. ಹಾಗಾಗಿ ನಾನು ಇಲ್ಲೇ ಹಾಕ್ಕೊಂತೀನಿ ಬಿಡು ಅಂತಂದು ಹೇಳ್ಬಿಟ್ಟು ಇಲ್ಲಿ ಮಾತಾಡ್ತಾ ಸ್ವಲ್ಪ ಹೊತ್ತು ಕೂತಿದ್ದೆ. ಕೂತಾದಮೇಲೆ ಈಗ ಎಲ್ಲ ರೆಡಿ ಆಗಿಬಿಟ್ಟು ಇದೇ ಸ್ಯಾರಿನೇ ನಂಗೆ ಕೊಟ್ಟಿದ್ದು ಬ್ಲೌಸ್ ಇದು. ನಾನು ಯಾಕಂದರೆ ಇದು ಕಡಿಮೆ ಕಾಸ್ಟಿಂದು ಸೀರೆ, ಇದೊಂದು 3000 ಇದೆ ಅಷ್ಟೇ. ಹಾಗಾಗಿ ಭಾಳ ಗ್ರ್ಯಾಂಡಾಗಿ ಮಾಡಿಸಿಲ್ಲ ವರ್ಕು, ಯಾಕಂದರೆ ನಾವು ಸ್ಯಾರಿ ಮೇಲೆ ಡಿಪೆಂಡ್ ಆಗುತ್ತೆ ವರ್ಕ್ ಮಾಡಿಸೋದು. ಹಾಗಾಗಿ ನನಗೆ ಯಾವ ಥರನೋ ಆ ಥರ ನಾನು ಮಾಡಿಸ್ಕೊಂಡಿದ್ದೀನಿ. ಸ್ಯಾರಿ ಕುಚ್ಚಂತೂ ತುಂಬ ಇಷ್ಟ ಆಯಿತು. ಮತ್ತು ಅಲ್ಲಿಂದ ನಾವು ರೆಡಿ ಆಗಿಬಿಟ್ಟು, ನಾನೇನು ಯಾವುದೇ ಥರ ಮೇಕಪ್ ಮಾಡಿಲ್ಲ ಇದರಲ್ಲಿ. ಸುಮ್ಮನೆ ಆ ಥರ ರೆಡಿ ಆಗಿಬಿಟ್ಟು ಜ್ಯುವೆಲರಿ ಒಂದು ಹಾಕ್ಕೊಂಡು ಸ್ಯಾರಿ ಹಾಕ್ಕೊಂಡು ಬಂದಿದ್ದೀನಿ ಅಷ್ಟೇ. ನೋಡಿರಿ, ಬಳೆ ಸಮೇತ ಎಲ್ಲ ಅವ್ರದ್ದೇನೆ, ಜ್ಯುವೆಲರಿ ಎಲ್ಲ ಅವ್ರದ್ದೇನೆ, ಸ್ಯಾರಿ ಮತ್ತು ಬ್ಲೌಸ್ ಮಾತ್ರ ನಂದಷ್ಟೇ ವರ್ಕ್ ಕೊಟ್ಟಿದ್ನಲ್ಲ. ಹಾಗಾಗಿ ಇರಲಿ ಅಂತಂದು ಹೇಳ್ಬಿಟ್ಟು ಅವ್ರ ಮೊಬೈಲಲ್ಲೆಲ್ಲ ಫೋಟೋ ತೊಗೊಂಡ್ರು. ಅದಾದಮೇಲೆ ಇನ್ನೊಂದು ದೇವಸ್ಥಾನ ಇದೆಯಾಕ, ಅಲ್ಲಿಗೆ ಹೋಗಿ ಬರೋಣ ಬಾ ಅಂತಂದು ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಮನೆ ಹತ್ರನೇ ಸ್ವಲ್ಪ ಹೊರಗಡೆ ಎಲ್ಲ ಗಿಡದ ಹತ್ರ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ನಾವು ಫೋಟೋಸ್ ಇಟ್ಕೊಂಡಿದ ತಕ್ಷಣ ಯಾವ ಥರ ಬಂದಿದ್ದಾವೆ ಅನ್ನೋದು ಒಂದು ಇಂಟ್ರೆಸ್ಟು. ಅಲ್ಲೇ ನೋಡ್ತಾ ಇದ್ದೀವಿ, ಒಬ್ರಿಗೊಬ್ರು ಮಾತಾಡ್ತಾ ನಗ್ತಾ. ಇವತ್ತು ಆಗಲ್ಲ ಅಂತಂದು ಹೇಳ್ಬಿಟ್ಟು ನಮ್ಮ ಮನೆಯವರೆಲ್ಲ ವೀಡಿಯೋ ಮಾಡ್ತಾಯಿದ್ರಲ್ಲ, ಇವತ್ತಿಷ್ಟೇ ಫೋಟೋಸ್ ನೋಡ್ಕೊಂಡೆ ಇದ್ಬಿಡಿ, ಏನು ವೀಡಿಯೋನೂ ಬೇಡ ಏನೂ ಬೇಡ, ಮನೆಗೆ ಹೋಗೋದು ಬೇಡ ಅಂತಂದು ಹೇಳ್ತಾಯಿದ್ರು. ಹಾಗಾಗಿ ಎಲ್ಲರೂ ಒಬ್ರಿಗೊಬ್ರು ಮಾತಾಡ್ತಾ ನಗ್ತಾ ಅಲ್ಲೊಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಮಾಡ್ಕೊಂಡು ಆದಮೇಲೆ ಈಗ ಮನೆ ಹತ್ರ ಬಂದ್ವಿ ಮತ್ತೆ ನೆಕ್ಸ್ಟ್ ಅಲ್ಲಿಗೆ. ನೋಡಿ, ಅದು ಕೃತಿ ಆರಿ ವರ್ಕ್ಸ್, ಇದು ಸೌಜನ್ಯ ಆರಿ ವರ್ಕ್ಸ್ ಅಂತ. ಇವರಿಬ್ಬರು ಮಿಕ್ಸ್ ಆಗಿಬಿಟ್ಟು ಕಂಬೈಂಡ್ ಆಗಿ ಈ ಥರ ವರ್ಕು ಸ್ಟಿಚಿಂಗು ಮಾಡ್ತಾ ಇರೋದು, 3 ಜನ ಹೆಣ್ಮಕ್ಳು. ಹಾಗಾಗಿ ಇದೊಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ನೋಡಿರಿ, ಸೌಜನ್ಯ ಆರಿ ವರ್ಕ್ಸ್ ಟೈಲರಿಂಗ್ ಸೆಂಟರ್ ಅಂತ ಹೇಳ್ಬಿಟ್ಟು. ಎಲ್ಲ ನೀವು ಪ್ರತಿಯೊಂದು ಥರ ಇದೂ ಇರುತ್ತೆ ಇಲ್ಲಿ. ಎಲ್ಲ ಥರನೂ ನೀವು ಯಾವ ಥರ ಹೇಳಿದ್ರೆ ಆ ಥರ ಸ್ಟಿಚ್ಚು ಮಾಡಿಕೊಡ್ತಾರೆ, ವರ್ಕು ಮಾಡಿಕೊಡ್ತಾರೆ. ನೋಡಿ, ನಮ್ಮ ಪಾವಗಡ ಸೈಡವ್ರಿಗೆ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ಪಾವಗಡ ಅಂತಂದೆಲ್ಲ ಎಲ್ಲಿಂದ ಬೇಕಾದರೂ ನೀವು ಕೊರಿಯರ್ ಮಾಡಿದ್ರೂ ಇವ್ರು ಮಾಡಿಕೊಡ್ತಾರೆ. ಸೊ ಆ ಥರ. ಈಗ ನಾನು ಬರ್ತೀವಿ ಅಂತಂದು ಹೇಳ್ಬಿಟ್ಟು ಒಬ್ಬಟ್ಟು ಎಲ್ಲ ಮಾಡಿದ್ರು. ಹಾಗಾಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂತಿದ್ದೀವಿ. ಊಟ ಎಲ್ಲ ಮುಗಿಸಾದ್ಮೇಲೆ ಈಗ ಅಕ್ಕ ಇದು ಟೈಲರಿಂಗ್ದು ಸ್ಟಿಚಿಂಗ್ದು ಮಾಡ್ತಾ ಇದ್ರ ಕೆಲಸ. ಹಾಗಾಗಿ ಇನ್ನು ನಮಗೂ ಟೈಮ್ ಆಗುತ್ತೆ. ನಾವು ಬೆಳಿಗ್ಗೆ 10 ಗಂಟೆಗೆ ಬಂದಿರೋರು, ಸಂಜೆ 5 ಗಂಟೆವರೆಗೂ ಇಲ್ಲೇ ಇದ್ವಿ. ಹಾಗಾಗಿ ಈಗ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ತಾಂಬೂಲ ಕೊಟ್ಟು ಕಳಿಸ್ತಾ ಇದ್ದಾರೆ ಮನೆಗೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಯಾವ ಥರ ಅನ್ನಿಸ್ತು ಅಂತ ಹೇಳಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನನಗೆ ಫುಲ್ಲು ಒಂದು ಇಂಟ್ರೆಸ್ಟ್ ಇರಬೇಕು ನನಗೂ ವೀಡಿಯೋಸ್ ಮಾಡೋದಕ್ಕೆ. ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ವೀಡಿಯೋಗೆ ಒಂದು ಲೈಕ್ ಮಾಡಬೇಕು. ಓಕೆ, ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.